ನಾನು ಬರೋಕ್ಕಾಗಲಿಲ್ಲ, ಬೇರೆ ನಾನು ಮಳವಳ್ಳಿ ಕ್ಷೇತ್ರ ಓಡಾಡ್ತಿದ್ದೆ. ಹಾಗಾಗಿ ಚೆನ್ನಾಗಿ ಹಬ್ಬ ನಮ್ಮ ಶಾಸಕರ ಜೊತೆಗೂಡಿ ಎಲ್ಲ ಕಡೆ ಪ್ರಚಾರ ಮಾಡಿದರೆ ಚೆನ್ನಾಗಿದೆ. ಇವತ್ತು ಕೆಲವು ನಮ್ಮ ಶಾಸಕರ ಜೊತೆಗೂಡಿ ಇವತ್ತು ಕೆಲವು ಪಂಚಾಯತಿಗಳು ಹೋಗ್ಬೇಕಾಗಿತ್ತು, ಎಲ್ಲ ಕಡೆ ಹೋಗ್ಬಿಟ್ಟು ಬರ್ತಾಯಿದ್ವಿ. ಚೆನ್ನಾಗಿದೆ. ರೈತರಿಗೆ ಕೆಲವು ಏನು ಸಮಸ್ಯೆ ಇದೆ ಅದು ಬಗೆಹರಿಸ್ಬೇಕು. ಸ್ಕೂಲ್ ಮಕ್ಕಳಿಗೆ ಸ್ಕೂಲ್ ಕಟ್ಟಡ ಟಾಯ್ಲೆಟ್ಗಳಿದೆ ಇಲ್ಲ, ಎಜುಕೇಷನ್ ಟೀಚರ್ಸ್ಗಳು ಕೆಲವು ಕಡೆ ಇಲ್ಲ, ನೀರಾವರಿಯಲ್ಲಿ ಕಾಮಗಾರಿ ಕೆಲವು ಥೈಲ್ಯಾಂಡ್ಗೆ ಹೋಗ್ಬೇಕಾದ್ರೆ ನಾಲಾ ಮಾಡರ್ನೈಸೇಷನ್ ಮಾಡೋದಿದೆ. ಇನ್ನು ಅನೇಕ ಸಮಸ್ಯೆಗಳಿದೆ. ನಮ್ಮ ಸರ್ಕಾರ 4 ವರ್ಷ ಇರ್ತದೆ. ನಮ್ಮ CM, DCM, ಜಿಲ್ಲಾ ಉಸ್ತುವಾರಿ ಸಚಿವರು, ಶಾಸಕರ ಜೊತೆಗೂಡಿ ಏನೇನಾಗಬೇಕು ನೋಡಿ ಕೇಳ್ಕೊಂಡು ಕೆಲಸ ಮಾಡಿ. ನಮ್ಮ ಸರ್ಕಾರ ಸೆಂಟ್ರಲ್ ಬಂದರೆ ಈಗ ಹಂಗಿದ್ರು 5 ಗ್ಯಾರಂಟಿ ಕೊಟ್ಟಿದ್ದ ಅನುಷ್ಠಾನಕ್ಕೆ 5 ಗ್ಯಾರಂಟಿ ತಂದಿದೆ. ನೆಕ್ಸ್ಟ್ ಸೆಂಟ್ರಲ್ ನಮ್ಮ ಸರ್ಕಾರ ಬಂದರೆ 25 ಗ್ಯಾರಂಟಿ ಕೊಟ್ಟಿದೆ. ಪ್ರಮುಖವಾಗಿ 5 ಗ್ಯಾರಂಟಿ ಕೊಟ್ಟಿದೆ. 5 ಗ್ಯಾರಂಟಿಯನ್ನು ನಮ್ಮ ಸರ್ಕಾರ ಬರ್ತಿದ್ದಂಗೆ ತರ್ತೀವಿ ಅಂತ ನಮ್ಮ ರಾಹುಲ್ ಗಾಂಧಿ ಸಾಹೇಬರು ಬಂದಿದ್ದರು, CM ಸಾಹೇಬರು, ಎಲ್ಲ DK ಶಿವಕುಮಾರ್ ಸಾಹೇಬರು, ಖರ್ಗೆ ಸಾಹೇಬರು ಎಲ್ಲ ಸೇರಿ ಮಾತುಕತೆ ಮಾಡಿ ಜಾರಿ ತರ್ತಾರೆ. ದಯಮಾಡಿ ನನಗೆ ಮತ ಹಾಕಿ, ನನ್ನೊಬ್ಬ ರೈತರ ಮಗ, ನಿಮ್ಗಳ ಜೊತೆ ಇರ್ತೀವಿ, ರೈತರ ಕಷ್ಟ ಏನು ಅಂತ ಗೊತ್ತು, ಮಣ್ಣಿನ ಋಣ ತೀರ್ಸೋಕ್ಕೆ ಒಂದು ಅವಕಾಶ ಮಾಡಿಕೊಡಿ. ನಿಮ್ಮ ಜೊತೆ ಇರ್ತೀನಿ, ನಿಮ್ಗಳ ಕಷ್ಟ ಸುಖ ಇರ್ತೀನಿ. ನನ್ನ ಕಷ್ಟ ಸುಖ, ರೈತರ ಕಷ್ಟ ಏನು ಅನ್ನೋದು ಗೊತ್ತು. ಅದರಿಂದ ನನ್ನ ಗೆಲ್ಲಿಸಿ, ಸದಾ ನಿಮ್ಮ ಜೊತೆ ಇರೋಕ್ಕೆ ಇರ್ತೀನಿ ಹಂಗಂತ ಹೇಳಿ ಕೈ ಮುಗಿದು ಕೇಳ್ಕೊತೀನಿ. ನನ್ನ ಗೆಲ್ಲಿಸಿ. ಆಗಲೇ ನಮ್ಮ ಕ್ಷೇತ್ರದಲ್ಲಿ ಏನು ಈ ಹಿಂದೆ ಒಂದು ಬಾರಿ ಬಂದಿದ್ದರು, ಅವತ್ತು 19 ಪಂಚಾಯಿತಿಗಳನ್ನು ಮುಗಿಸಿದ್ವಿ. ಇವತ್ತು ಉಳಿದಂತೆ ಇನ್ನು 15 ಪಂಚಾಯಿತಿಗಳನ್ನು ಪ್ರತಿ ಗ್ರಾಮ ಪಂಚಾಯಿತಿಗೂ ಕೂಡ ಕರ್ಕೊಂಡೋಗಿ ನಮ್ಮ ಅಭ್ಯರ್ಥಿಗಳನ್ನು ಪರಿಚಯಿಸಿ ಮತದಾರರನ್ನು ಮನವೊಲಿಸುವಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಇವತ್ತು ನಮಗೆ ಶ್ರೀರಕ್ಷೆ ಆಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ಈಗಾಗಲೇ ಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಉಪಮುಖ್ಯಮಂತ್ರಿಗಳಾಗಿ ಸನ್ಮಾನ್ಯ DK ಶಿವಕುಮಾರ್ ಸಾಹೇಬರು, ಅವ್ರಿಗೆ ಮೇಲೆ ಉಸ್ತುವಾರಿಯಾಗಿ ನಮ್ಮ ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರ ನೇತೃತ್ವದಲ್ಲಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಹಲವಾರು ರೀತಿಯ ಯೋಜನೆಗಳನ್ನು ಜಾರಿಗೆ ತಂದಿದ್ದೀವಿ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನಾವು 5 ಗ್ಯಾರಂಟಿಗಳನ್ನು ಕೊಡ್ತೇವೆ, ಗ್ಯಾರಂಟಿ ಭರವಸೆಗಳನ್ನು ಜಾರಿಗೆ ತರ್ತೇವೆ ಅಂತಕ್ಕಂಥದ್ದನ್ನ ಹೇಳಿದ್ವಿ. ಈಗ 5 ಗ್ಯಾರಂಟಿಗಳನ್ನು ಯಥಾವತ್ತಾಗಿ ಜಾರಿಗೆ ತಂದು ಪ್ರತಿಯೊಂದು ಕುಟುಂಬದಲ್ಲೂ ಕೂಡ ಇವತ್ತು ನೆಮ್ಮದಿಯ ವಾತಾವರಣವನ್ನು ಸೃಷ್ಟಿ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಪ್ರತಿಯೊಂದು ಕ್ಷೇತ್ರದಲ್ಲೂ ಹೋದ ಸಂದರ್ಭದಲ್ಲಿ ನಿಮ್ಮ ಒಂದು ಏನು ಸಮೀಕ್ಷೆ ಪ್ರಕಾರ ಮಹಿಳೆಯರಿಗೆ ಈಗಾಗಲೇ ಭಾಳಷ್ಟು ರೀತಿಯಲ್ಲಿ ಸಂತೋಷ ಇದೆ, ಸಮಾಧಾನ ಇದೆ, ಖುಷಿ ಇದೆ. ಎಲ್ಲ ಕಡೆ ಮಹಿಳೆಯರು ಹೆಚ್ಚಿನ ರೀತಿಯಾಗಿ ಕಾಂಗ್ರೆಸ್ ಪಕ್ಷದ ಪರವಾಗಿ ಇರ್ತಕ್ಕಂಥ ವಾತಾವರಣ ನಿಮ್ಗೆ ಗೊತ್ತಿರೋ ಹಾಗೆ. ಅದೇ ರೀತಿಯಲ್ಲಿ ಇತ್ತೀಚೆಗೆ ಆಂತರಿಕ ಸಮೀಕ್ಷೆಗಳು, ವರದಿಯ ಸಮೀಕ್ಷೆಗಳಿರ್ಬೋದು, ಪತ್ರಿಕಾ ವರದಿಗಾರರ ಸಮೀಕ್ಷೆ ಇರ್ಬೋದು, ಗುಪ್ತಚರ ಇಲಾಖೆ ಸಮೀಕ್ಷೆಗಳಿರ್ಬೋದು, ದಿನದಿಂದ ದಿನಕ್ಕೆ ಇವತ್ತು ಕಾಂಗ್ರೆಸ್ ಪಕ್ಷದ ಪರವಾಗಿ ಹೆಚ್ಚಿನ ರೀತಿಯಾಗಿ ಅಲೆ ಸೃಷ್ಟಿ ಆಗ್ತಾಯಿದೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂತ. ಈಗಾಗಲೇ ಹಿಂದೆ ಏನು 10 ಗೆಲ್ತೀರಾ 11 ಗೆಲ್ತೀರಾ ಅಂತಕ್ಕಂಥದ್ದಿತ್ತು. ಈಗಾಗಲೇ 17-18 ಕಾಂಗ್ರೆಸ್ ಗೆಲ್ಲುತ್ತೆ ಅಂತಕ್ಕಂಥ ರೀತಿಯಲ್ಲಿ ವಾತಾವರಣ ಸೃಷ್ಟಿ ಆಗ್ತಾಯಿದೆ. ಈಗ ಇನ್ನೂ ಮುಂದಿನ ದಿನಗಳಲ್ಲಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನು ಈ ಒಂದು ರಾಜ್ಯದಲ್ಲಿ ಖಂಡಿತವಾಗಲೂ ನಮ್ಮ ಕಾಂಗ್ರೆಸ್ ಪಕ್ಷ ಖಂಡಿತವಾಗಲೂ ತೆಗೆದುಕೊಳ್ತೀವಿ. ಜೊತೆಗೆ ಕೇಂದ್ರ ಸರ್ಕಾರದಲ್ಲೂ ಕೂಡ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅಧಿಕಾರಕ್ಕೆ ಬಂದ ಮೇಲೆ ಏನೇನು ನಾವು ಭರವಸೆಗಳನ್ನು ಜಾರಿಗೆ ತರ್ತೀವಿ ಅಂತಕ್ಕಂಥದ್ದನ್ನ ಹೇಳಿದ್ದೀವಿ. ಈಗ ಅದರಲ್ಲಿ ಪ್ರಮುಖವಾಗಿ ನಮ್ಮ ಮಹಿಳೆಯರಿಗೆ ಮಹಾಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಂದು ವರ್ಷ 1 ಲಕ್ಷ ರು ಅಂದರೆ ಪ್ರತಿ ತಿಂಗಳು 8,500 ರೂಗಳನ್ನು ಒಬ್ಬ ಮಹಿಳೆಯರಿಗೆ ಕೊಡುವಂಥದ್ದು. ಜೊತೆಗೆ ರೈತರು ಮಾಡಿರ್ತಕ್ಕಂಥ ಸಾಲ ಮನ್ನಾ ಮಾಡುವಂಥ ಯೋಜನೆ ಇರ್ಬೋದು. ಜೊತೆಗೆ ಉದ್ಯೋಗ ಖಾತೆ ಯೋಜನೆಯಲ್ಲಿ ಪ್ರತಿ ದಿನ ಈಗ ಕೂಲಿ ಕೊಡ್ತಾ ಇರ್ತಕ್ಕಂಥದ್ದು 250 ರೂಗಳು, ಅದನ್ನು 400ಕ್ಕೆ ಈಗ ಹೆಚ್ಚಿಸುವಂಥ ಒಂದು ಯೋಜನೆಯನ್ನು ತರ್ತೀವಿ. ಜೊತೆಗೆ ಉದ್ಯೋಗ ಸೃಷ್ಟಿಯನ್ನು ಮಾಡಿ ನಮ್ಮೆಲ್ಲ ಯುವತಿಯರಿಗೆ ಉದ್ಯೋಗವನ್ನು ಕಲ್ಪಿಸಿಕೊಡುವಂಥ ಇದೊಂದು ಗ್ಯಾರಂಟಿಗಳನ್ನು ಹೇಳಿದ್ದೀವಿ. ಅದನ್ನು ಕೇಂದ್ರ ಸರ್ಕಾರದಲ್ಲಿ ಕಾಂಗ್ರೆಸ್ ನೇತೃತ್ವದ ಸರ್ಕಾರ, ಇಂಡಿಯಾ ನೇತೃತ್ವದ ಸರ್ಕಾರ ರಚನೆ ಆದಮೇಲೆ ಅದನ್ನು ಯಥಾವತ್ತಾಗಿ ಜಾರಿಗೆ ತಂದು ಇಡೀ ದೇಶದಲ್ಲಿ ನಮ್ಮೆಲ್ಲ ಜನರಿಗೆ ಒಂದು ನೆಮ್ಮದಿಯ ವಾತಾವರಣವನ್ನು ನಿರ್ಮಾಣ ಮಾಡುವಂಥ ನಿಟ್ಟಿನಲ್ಲಿ ನಾವು ಕಟ್ಟುಬದ್ಧರಾಗಿದ್ದಾರೆ. ನುಡಿದಂತೆ ನಡೆದಂತೆ ಯಾವುದಾದ್ರು ಒಂದು ಸರ್ಕಾರ ಇದೆ, ಅದು ಕಾಂಗ್ರೆಸ್ ಪಕ್ಷದ ನೇತೃತ್ವದ ಸರ್ಕಾರ ಇವತ್ತು ನಮ್ಮ ರಾಜ್ಯದಲ್ಲಿ ಅಸ್ತಿತ್ವಕ್ಕೆ ಇದೆ. ತೆಲಂಗಾಣದಲ್ಲೂ ಕೂಡ ಯಥಾವತ್ತಾಗಿ ಈಗ ಗ್ಯಾರಂಟಿ ಭರವಸೆಗಳನ್ನು ಕೂಡ ಏನು ಜಾರಿಗೆ ತಂದಿದ್ದಾರೆ.
ಅದೇ ರೀತಿಯಲ್ಲಿ ಇಡೀ ದೇಶಕ್ಕೆ ನಾವು ಒಂದು ಮಾದರಿಯಾದಂಥ ರೀತಿಯಲ್ಲಿ ತರ್ತೇವೆ ಅಂತಕ್ಕಂಥ ಮಾತನ್ನು ನಿಮ್ಮ ಮೂಲಕವಾಗಿ ನಾನು ನಮ್ಮ ಮತದಾರ ಬಂಧುಗಳಿಗೆ ತಿಳಿಸ್ಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ಈಗ ಎಷ್ಟು ಲಕ್ಷ ಅಂತಕ್ಕಂಥದ್ದಲ್ಲ, ನಾವು ನಮ್ಮ ಕಾಂಗ್ರೆಸ್ ಪಕ್ಷದ ಒಬ್ಬ ಅಭ್ಯರ್ಥಿಯಾಗಿರ್ತಕ್ಕಂಥ ನಮ್ಮ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರರವರು ಈಗಾಗಲೇ 8 ಕ್ಷೇತ್ರಗಳು, ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರ ಇದೆ. ಪ್ರತಿಯೊಂದು ವಿಧಾನಸಭಾ ಕ್ಷೇತ್ರದಲ್ಲೂ ಕೂಡ ಇವತ್ತು ಉತ್ತಮವಾದ ರೀತಿಯಲ್ಲಿ ನಾವೆಲ್ಲರೂ ಕೆಲಸ ಮಾಡ್ತಾಯಿದ್ವಿ. ಈ ಬಾರಿ ಖಂಡಿತವಾಗಲೂ ನಮ್ಮ ಮತದಾರ ಬಂಧುಗಳು ನಮ್ಮ ಅಭ್ಯರ್ಥಿಗಳಾದಂಥ ವೆಂಕಟರಮಣೇಗೌಡರು ಸ್ಟಾರ್ ಚಂದ್ರರವರ ಕೈ ಬಲಪಡಿಸ್ತಾರೆ, ಕೈ ಹಿಡಿತಾರೆ. ಜೂನ್ 4ನೇ ತಾರೀಕು ನಡೆಯುವಂಥ ಒಂದು ಮತ ಎಣಿಕೆ ದಿವಸ ನಮ್ಮ ಮಂಡ್ಯ ಲೋಕಸಭಾದ ಅಭ್ಯರ್ಥಿಗಳಾಗಿ ಇರ್ತಕ್ಕಂಥ ವೆಂಕಟರಮಣೇಗೌಡರು ಅವತ್ತು ಲೋಕಸಭಾ ಸದಸ್ಯರಾಗಿ ಪ್ರಮಾಣ ವಚನ ಸ್ವೀಕರಿಸುವಂಥದ್ದು, ಪ್ರಮಾಣ ಪತ್ರ ಸ್ವೀಕರಿಸುವಂಥ ನಿಟ್ಟಿನಲ್ಲಿ ಆಗ್ತದೆ. ಅದು ಲೀಡ್ ಎಷ್ಟಾನ ಇರಲಿ, ಅದು ಅವತ್ತು ದಿನ ನಿಮ್ಗೆ ಗೊತ್ತಾಗುತ್ತೆ. ಸಾಧ್ಯ ಅಂತ ನಂಬಿರೋ ಪಕ್ಷ ಕಾಂಗ್ರೆಸ್ ಪಕ್ಷ. ಅದಕ್ಕೆ ಹೆಣ್ಮಕ್ಳಿಗೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇಷ್ಟು ದಿನ ನಮ್ಮ ರಾಜ್ಯ ಸರ್ಕಾರ 2,000 ರೂಪಾಯಿ ಕೊಡ್ತಾ ಇತ್ತು. ಸಿದ್ದರಾಮಯ್ಯನವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸಾಹೇಬರ ಸರ್ಕಾರ, ಇನ್ನು ಮುಂದೆ ನಮ್ಮ ಪಕ್ಷ ಕೇಂದ್ರದಲ್ಲಿ ಆಡಳಿತಕ್ಕೆ ಬಂದ್ರೆ ಈ 2,000ಕ್ಕೆ 8,500 ಸೇರಿಸಿ 10,500 ಪ್ರತಿ ಹೆಣ್ಣು ಮಕ್ಕಳಿಗೆ. ಅಕ್ಕ ಎಷ್ಟು ಕೊಟ್ರಿ ಟಿಕೆಟ್ಗೆ? ಫ್ರೀ ಅಲ್ವಾ? ಕಾಂಗ್ರೆಸ್ ಪಕ್ಷ ಕೋಟ್ ಹಾಕೋದ್ ಮರಿಬೇಡಿ. ಗೃಹಲಕ್ಷ್ಮಿ ಯೋಜನೆಯಲ್ಲಿ 2,000 ರೂಪಾಯಿ ಬರ್ತಿದ್ರೆ ಅಷ್ಟು ಜನಕ್ಕೆ ಇನ್ನು ಮುಂದೆ 10,500 ರೂಪಾಯಿ ಬರುತ್ತೆ. 10,500 ರೂಪಾಯಿ ಕಾಂಗ್ರೆಸ್ ಪಕ್ಷ ಆಡಳಿತಕ್ಕೆ ಬಂದ್ರೆ ನೀವೆಲ್ಲ ವೆಂಕಟರಮಣೇಗೌಡರು, ಸ್ಟಾರ್ ಚಂದ್ರು ಅಣ್ಣಂಗೆ ವೋಟ್ ಮಾಡಿ. ಹೆಣ್ಣು ಮಕ್ಕಳ ಪಕ್ಷ ಕಾಂಗ್ರೆಸ್ ಪಕ್ಷ, ರೈತರ ಪಕ್ಷ ಕಾಂಗ್ರೆಸ್ ಪಕ್ಷ, ಬಡವರ ಪಕ್ಷ ಕಾಂಗ್ರೆಸ್ ಪಕ್ಷ. ರೈತರಿಗೆ ಕನಿಷ್ಠ ಬೆಂಬಲ ದರ ಕೊಡಬೇಕು ಅಂತ ನಿರ್ಧಾರ ಆಗಿದೆ ಕಾಂಗ್ರೆಸ್ ಪಕ್ಷದ ವತಿಯಿಂದ. ಒಂದು ಹಕ್ಕಾಗಿ ಕೊಡ್ತಾರೆ ನಿಮಗೆ ಈ ಒಂದು ಕನಿಷ್ಠ ಬೆಂಬಲ ದರವನ್ನ. ನಿಮ್ಮ ಯಾವ ಬೆಳೆನೂ ಆ ಒಂದು ದರಕ್ಕಿಂತ ಕಡಿಮೆಗೆ ನೀವು ಮಾರಲ್ಲ.